ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ಸೋ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಈಶ್ವರ ದರ್ಶನ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಸೊ ಐ ಹೋಪ್ಸೋ ನನ್ನ ಜೊತೆ ನೀವೂ ಸೇರಿಕೊಂಡು ಈಶ್ವರ ದರ್ಶನ ಮಾಡ್ಕೊಳ್ಳಿ ಅಂತ ನಾನೊಂದು ಮಾಡ್ತಾ ಇರೋದು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಈಶ್ವರ ದೇವಸ್ಥಾನ ನಮ್ಮ ಹಾಸನಿಂದ 8ರಿಂದ 10 ಕಿಲೋಮೀಟರ್ ದೂರದಲ್ಲಿ ಇದೆ. ಸೀಗೆಗುಡ್ಡ ಅಂತ ಅಲ್ಲಿ ಇರೋವಂಥ ದೇವಸ್ಥಾನ. ಇದು ತುಂಬ ಫೇಮಸ್ ಆಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಟಾಪಲ್ಲಿ ಇದೆ ದೇವಸ್ಥಾನ. ಟಾಪಲ್ಲಿ ಇದ್ದಾರೆ ನಮ್ಮ ಗಾಡ್ ಫಾದರು. ನನ್ನ ಇಷ್ಟವಾಗಿರೋ ದೇವಸ್ಥಾನ, ಇಷ್ಟವಾಗಿರೋ ದೇವರು ಇವರು. ಈ ಸತಿ ಬಂದಿರೋದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ನಾನು ಬಂದಿದ್ದೆ, ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆನ ಕರ್ಕೊಂಡು ಬಂದಿದ್ದೆ. ಅವರು ತುಂಬ ಇಷ್ಟಪಟ್ಟಿದ್ರು. ಸೊ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ಹಾಗಾಗಿ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಹೋಪ್ಸೋ ನಾನು ಇನ್ನು ನೆಕ್ಸ್ಟ್ ಬರ್ತಾನೆ ಇರ್ತೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ಪೂಜೆ ವಿಶೇಷ ಏನಂದರೆ ಫ್ರೆಂಡ್ಸ್, ಹುಣ್ಣಿಮೆ ಟೈಮಲ್ಲಿ ತುಂಬ ಚೆನ್ನಾಗಿ ಹುಣ್ಣಿಮೆ ಮಂತ್ಲಿ ಹುಣ್ಣಿಮೆ ದಿವಸ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಇಲ್ಲಿ. ಆಮೇಲೆ ಸೋಮವಾರ 100% ಪೂಜೆ ನಡೀತಾ ಇರುತ್ತೆ. ಸೋಮವಾರನೂ ನೀವು ರೆಗ್ಯುಲರ್ ಹೋಗಿದ್ರೂ ಚೆನ್ನಾಗಿರುತ್ತೆ ದೇವಸ್ಥಾನ ಅಂತೂ. ನೀವೇನು ಬೇಡ್ಕೊಂಡಿರ್ತೀರೋ ಅದನ್ನು ನೆರವೇರಿಸುತ್ತೆ ಇಲ್ಲಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ಸೀಗೆಗುಡ್ಡದಲ್ಲಿ ಬಂದುಬಿಟ್ಟು ನಾವು ಬಸ್ಸಸ್ಸು ಮತ್ತು ಏನು ಫೆಸಿಲಿಟಿ ಇಲ್ಲ, ಬಟ್ ನಾವು ವೆಹಿಕಲ್ಸಲ್ಲಿ ಹೋಗಿ ಬರ್ಬೋದು ಫ್ರೆಂಡ್ಸ್. ನಾವು ಆಟೋ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ನೋಡಿ ಫ್ರೆಂಡ್ಸ್, ನಾನಂತೂ ನನ್ನ ಫ್ರೆಂಡ್ಸ್ ಜೊತೆ 2 ವೀಲರಲ್ಲಿ ಹೋಗ್ತಾ ಇದ್ವಿ. ಆ್ಯಂಡ್ 2 ವೀಲರಲ್ಲಿ ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್. ಯಾಕಂದರೆ ಅಲ್ಲಿ ನಿಮಗೆ ಟ್ರಾಫಿಕ್ ಇರೋಲ್ಲ ಆ್ಯಂಡ್ ವೆಹಿಕಲ್ಸ್ಗಳೇನು ಜಾಸ್ತಿ ಇರೋಲ್ಲ. ಸೊ ಆರಾಮಾಗಿ ಹೋಗಿ ಬರ್ಬೋದು. ನಾವು ಫಸ್ಟ್ ಟೈಮ್ ಹೋಗಿರೋದು 2 ವೀಲರಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀವಿ ಇಲ್ಲಿ. ನೋಡಿ, ಹಿಂದೆ ಇಬ್ಬರು ಕಾಣಿಸ್ತಾ ಇದ್ದಾರಲ್ಲ, ಅವರು ನನ್ನ ಫ್ರೆಂಡ್ಸೇ. ಆ್ಯಂಡ್ ಸುತ್ತಮುತ್ತನೂ ತುಂಬ ಚೆನ್ನಾಗಿದೆ. ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ದರ್ಶನ ಮುಗಿದ ಮೇಲೆ ನಾವು ಕೆಳಗೆ ಬಂದರೆ ಲೆಫ್ಟಲ್ಲಿ ಒಂಚೂರು ಸ್ವಲ್ಪ ಕೆಳಗೆ ಬಂದರೆ ಲೆಫ್ಟ್ ಸೈಡಲ್ಲಿ ಒಂದು ಚೌಟ್ರಿ ಇದೆ ಫ್ರೆಂಡ್ಸ್. ಆ ಚೌಟ್ರಿಯಲ್ಲಿ ನಮಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಪ್ರಸಾದ ಅಂತೂ ನೀವು ಕೇಳಲೇಬೇಡಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ನೆನೆಸ್ಕೊಂಡ್ರೆ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಫ್ರೆಂಡ್ಸ್, ಪ್ರಸಾದದಲ್ಲಿ ಏನೇನು ಇರುತ್ತೆ ಅಂತ ಥಿಂಕ್ ಮಾಡಿ ಜಸ್ಟು. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಅಲ್ಲಿ ಬಂದುಬಿಟ್ಟು ಅನ್ನ, ಸಾಂಬಾರು, ಹಪ್ಳ, ಉಪ್ಪಿನಕಾಯಿ ಪ್ರತಿಯೊಂದು ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಹೋಪ್ಸು ನೀವೆಲ್ಲರೂ ಹೋಗಿ ದರ್ಶನ ಮಾಡ್ಕೊಬನ್ನಿ ಅಂತ ಅನ್ಕೊತಾ ಬಾಯ್. ಥ್ಯಾಂಕ್ ಯು.